ಗಾಂಧಿ ಪ್ರತಿಭಟನೆಗೆ ಬಿಜೆಪಿಯವರು ಟೀಕೆ ಮಾಡ್ತಾ ಇದ್ದಾರೆ. ನ್ಯಾಯಾಲಯಕ್ಕೆ ಹೋಗಿ ಕೇಳಬಹುದಾಗಿತ್ತು. 45 ದಿನದೊಳಗೆ ಯಾರು ಕೂಡ ಕರ್ನಾಟಕ ಬಗ್ಗೆ ಆಕ್ಷೇಪಣೆ ಮಾಡಿ ಅರ್ಜಿ ಸಲ್ಲಿಸಿಲ್ಲ. ಹೊರಗಡೆ ಹೋರಾಟ ಮಾಡಿ ಏನ್ ಪ್ರಯೋಜನ? ಟೀಕೆ ಭಯ ಬಿದ್ದೋಗ್ಬಿಟ್ಟಿಲ್ಲ. ಇವತ್ತೇನು ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಸ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಮತದಾನದ ಹಕ್ಕಿದೆ. ಈ ಮತದಾನದ ಹಕ್ಕನ್ನ ಒಂದ್ ಕಡೆ ಕಸಿಯುವಂಥದ್ದು, ಮತ್ತೊಂದು ಕಡೆ ದುರುಪಯೋಗ ಮಾಡ್ತಕ್ಕಂಥದ್ದು, ಇವೆರಡೂ ಕೂಡ ನಿರಂತರವಾಗಿ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ನಡೀತಾ ಇರ್ತಕ್ಕಂಥದ್ದನ್ನ ನಾವೆಲ್ಲ ನೋಡ್ತಾ ಇದ್ದೇವೆ. ಸೊ ಹಾಗಾಗಿ ಇವತ್ತು ರಾಹುಲ್ ಗಾಂಧಿ ಅವರು ಕೆಲವೊಂದು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ಇವತ್ತು ಏನು ಬಿಹಾರದಲ್ಲಿ ರಾಜ್ಯ ವಿಧಾನಸಭೆಗೆ ಚುನಾವಣೆ ನಡೀತಾ ಇದೆ, ಈ ಸಂದರ್ಭದಲ್ಲಿ ಅಲ್ಲಿ ನಡೀತಾ ಇರ್ತಕ್ಕಂಥ ಅಕ್ರಮಗಳು, ಮತದಾನದ ಪಟ್ಟಿಯಲ್ಲಿ ಇವತ್ತು ಚುನಾವಣಾ ಆಯೋಗ ಒಂದು ರೀತಿ ಬಿಜೆಪಿಯ ಕೈಬೊಂಬೆಯಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದನ್ನ ಅನೇಕ ಬಾರಿ ಅವರ ಗಮನಕ್ಕೆ ತಂದ್ರೂ ಕೂಡ ಅವರು ಇವತ್ತು ಬಿಜೆಪಿಯ ಅಣತಿಯಂತೆ ಕೆಲಸ ಮಾಡ್ತಾ ಇದ್ದಾರೆ, ಕೇಂದ್ರ ಸರ್ಕಾರದ ಅಣತಿಯಂತೆ ಕೆಲಸ ಮಾಡ್ತಾ ಇದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಎಲ್ಲೆಲ್ಲಿ ಈ ತರದ ಪ್ರಕರಣಗಳಾಗಿದೆ, ಇವತ್ತು ಕರ್ನಾಟಕದಲ್ಲೂ ಕೂಡ ಕೆಲವೊಂದು ಕ್ಷೇತ್ರಗಳಲ್ಲಿ ಈ ರೀತಿಯಾಗಿ ಮತದಾರರ ಪಟ್ಟಿನಲ್ಲಿ ಸಾಕಷ್ಟು ಜನನ ಹೆಚ್ಚುವರಿಯಾಗಿ ಸೇರಿಸ್ತಕ್ಕಂಥದ್ದು, ಕೆಲವ್ರನ್ನ ಕೈ ಬಿಡ್ತಕ್ಕಂಥದ್ದು, ಮತದಾನದ ಸಂದರ್ಭದಲ್ಲಿ ಗೊಂದಲಗಳನ್ನ ಸೃಷ್ಟಿ ಮಾಡ್ತಕ್ಕಂಥದ್ದು, ಇವೆಲ್ಲ ಕೂಡ ಇವತ್ತು ಕೆಲವೊಂದು ಕ್ಷೇತ್ರಗಳಲ್ಲಿ ನಡೆದಿದೆ. ಕರ್ನಾಟಕದಲ್ಲೇ ಕರ್ನಾಟಕ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಇದ್ದಂತ ಸಂದರ್ಭದಲ್ಲಿ ಯಾವುದೋ ಒಂದು ಏಜೆನ್ಸಿ ಕೊಟ್ಟಿದ್ರಲ್ಲ, ಯಾವುದದು ಚಿಲುಮೆ ಏಜೆನ್ಸಿಯವರು ನಡೆಸಿದಂತ ಏನು ಒಂದು ಅವಾಂತರಗಳಿದೆ, ಅದೆಲ್ಲವನ್ನ ಕೂಡ ಇವತ್ತು ಗಮನಿಸಿದಾಗ ಭಾರತೀಯ ಜನತಾ ಪಕ್ಷ ಮತದಾರರ ಪಟ್ಟಿಯ ಮೇಲೆ ಕಣ್ಣಿಟ್ಟು ಚುನಾವಣೆಯನ್ನ ಹಿಡಿತದಲ್ಲಿಟ್ಕೊಳ್ಳುವಂತ ಕೆಲಸ ಮಾಡ್ತಾ ಇದೆ. ಆ ಒಂದು ನಿಟ್ಟಿನಲ್ಲಿ 5ನೇ ತಾರೀಕು ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ನಾವು ಮಾಡ್ತಾ ಇದ್ದೇವೆ. ಭಾರತೀಯ ಜನತಾ ಪಕ್ಷದವರು ನಾವು ಹೋರಾಟ ಮಾಡ್ತು ಅಂತ ಅಂದ್ರೆ ಅವ್ರಿಗೆ ಯಾಕೆ ನಾವು ಮತದಾರರ ಪಟ್ಟಿ ಪರಿಷ್ಕರಣೆ ಆದ್ರೆ ತಪ್ಪೇನಿದೆ? ಯಾರ್ಯಾರನೋ ಅವರು ಎಲ್ಲೆಲ್ಲಿ ಅವ್ರನ್ನೋ ಯಾವುದೇ ಸಂದರ್ಭದಲ್ಲಿ ಮತದಾರರ ಪಟ್ಟಿನಲ್ಲಿ ಹೆಸರುಗಳನ್ನ ಸೇರಿಸಿ ಅವ್ರಿರೋದೇ ಇಲ್ಲ ಓಟ್ಗಳಲ್ಲಿ, ಇವ್ರು ಎಲ್ಲ ಹಾಕಿದ್ದಾರೆ ಏನ್ ಹಾಕಿದ್ದಾರೆ ಅಂತ ಹೇಳಿ ಎಲ್ಲ ಕೂಡ ಗೊಂದಲವನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಒಂದಷ್ಟು ಸಾಕ್ಷ್ಯಾಧಾರಗಳನ್ನ ಇಟ್ಟುಕೊಂಡು ಕಾಂಗ್ರೆಸ್ ಪಕ್ಷ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ 5ನೇ ತಾರೀಕು ಚುನಾವಣಾ ಆಯೋಗದ ವಿರುದ್ಧ ಕರ್ನಾಟಕದಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಸೊ ಆ ಹೋರಾಟದಲ್ಲಿ ಇವತ್ತು ನ್ಯಾಯಯುತವಾಗಿ ಮುಂದಿನ ದಿನಗಳಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಆಗ್ಬೇಕು, ಈ ತರದ ಪ್ರಕರಣಗಳು ಎಲ್ಲೆಲ್ಲಾಗಿದೆ ಅದು ಈ ದೇಶದ ಜನರಿಗೆ ಗೊತ್ತಾಗಬೇಕು ಅಂತಕ್ಕಂಥದ್ದು ನಮ್ಮ ವಿಚಾರ. ಇದು ಹೇಳಲಿಕ್ಕೆ ಬರೋದಿಲ್ಲ. ಯಾಕೆಂತ ಅಂತಂದ್ರೆ ಚುನಾವಣಾ ಆಯೋಗ ಒಂದು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸ್ತಕ್ಕಂಥದ್ದು. ಅವರು ಇತ್ತೀಚಿನ ದಿನಗಳಲ್ಲಿ ಒಂದು ಸರ್ಕಾರದ ಕೈಗೊಂಬೆ ಆಗಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮೆಲ್ಲರೂ ಕೂಡ ಆತಂಕವನ್ನ ಮೂಡಿಸಿದೆ. ಆ ಒಂದು ನಿಟ್ಟಿನಲ್ಲಿ ನಾವು ಇವತ್ತು ಎಲ್ಲರೂ ಕೂಡ ನಾವು ಹೋರಾಟವನ್ನ ಮಾಡ್ಲಿಕ್ಕೆ ಸಿದ್ಧವಾಗಿದೆ. ನೋಡ್ರಿ, ಯಾವತ್ತೂ ಕೂಡ ಕಾಂಗ್ರೆಸ್ ಪಕ್ಷ ಈ ಒಂದು ಸ್ವತಂತ್ರವಾದಂತ ಏಜೆನ್ಸಿಗಳಿದೆ, ಚುನಾವಣಾ ಆಯೋಗ ಇರ್ಬೋದು, ಫೈನಾನ್ಸ್ ಕಮಿಷನ್ ಇರ್ಬೋದು, RBI ಇರ್ಬೋದು, CBI ಇರ್ಬೋದು, ED ಇರ್ಬೋದು, ಬೇರೆ ಯಾವುದೇ ಸ್ವಾಯತ್ತ ಸಂಸ್ಥೆಗಳಿದೆ, ಯಾವುದ್ರ ಮೇಲೂ ಕೂಡ ಪ್ರಭಾವವನ್ನ ಬೀರ್ತಾ ಇರಲಿಲ್ಲ. ಅದು ತನ್ನಿಚ್ಛೆಯಂತೆ ಕೆಲಸ ಮಾಡ್ತಾ ಇತ್ತು. ಇವತ್ತು ಈ ಎಲ್ಲ ಸಂಸ್ಥೆಗಳು ಕೂಡ
ಭಾರತೀಯ ಜನತಾ ಪಕ್ಷದ ಸರ್ಕಾರದ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದೆ. ಅದು ಸುಪ್ರೀಂ ಕೋರ್ಟ್ ಕೂಡ ಅನೇಕ ಬಾರಿ ಹೇಳ್ತಾನೆ ಇದೆ, ಕೆಲವೊಂದು ಸಂಸ್ಥೆಗಳ ವಿರುದ್ಧ ಯಾರ್ಯಾರು ನೀವು ಕೈಗೊಂಬೆಯಾಗಿ ಕೆಲಸ ಮಾಡಬಾರ್ದು, ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಹೇಳ್ತಾನೆ ಇದೆ. ಸೊ ಈ ಒಂದು ನಿಟ್ಟಿನಲ್ಲಿ ಎಷ್ಟೇ ಬೈದ್ರು ಕೂಡ ಸರ್ಕಾರಕ್ಕೆ ನಾಚಿಕೆ ಆಗೋದಿಲ್ಲ, ಮಾನ ಮರ್ಯಾದೆ ಇಲ್ಲ. ಸೊ ಅವರು ಎಲ್ಲವನ್ನು ಕೂಡ ಕಾಂಗ್ರೆಸ್ ಕಡೆ ತೋರಿಸುವಂತ ಕೆಲಸ ಮಾಡ್ತಾರೆ. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೋಸ್ಕರ ಕೆಲಸ ಮಾಡ್ತಾ ಇಲ್ಲ, ಈ ದೇಶದ ಹಿತ ಕಾಪಾಡಲಿಕ್ಕೆ, ಈ ದೇಶದಲ್ಲಿರ್ತಕ್ಕಂಥ ಪ್ರಜಾಪ್ರಭುತ್ವದಲ್ಲಿ ಮತದಾನ ಬಹಳ ದೊಡ್ಡ ಹಕ್ಕು. ಆ ಹಕ್ಕನ್ನ ಕಸಿಯುವಂತ ಕೆಲಸ, ಹಕ್ಕನ್ನ ತಿರ್ಚುವಂತ ಕೆಲಸ ಏನ್ ನಡೀತಾ ಇದೆ, ಅದಕ್ಕೆ ಇವತ್ತು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದೀವಿ. ಅಲ್ಲ, ಬೆಂಗಳೂರಿನಲ್ಲೂ ಕೂಡ ಇಂಥ ಪ್ರಕರಣಗಳು ಆಗಿದೆ ಅಂತಕ್ಕಂಥದ್ದು ನಾನು ಕೂಡ ಹಿಂದೆ, ತಮಗ್ ನೆನಪಿದ್ಯೋ ಇಲ್ವೋ ಗೊತ್ತಿಲ್ಲ, ಚುನಾವಣಾ ಆಯೋಗಕ್ಕೆ 2-3 ಬಾರಿ ದೂರನ್ನ ಕೊಟ್ಟಿದ್ದೇನೆ. ಅವ್ರು ದೂರ ಕೊಟ್ಟರು ಕೂಡ ನಾನು ಕೇಂದ್ರ ಚುನಾವಣಾ ಆಯೋಗಕ್ಕೆ ಕೊಟ್ಟಿದ್ದೆ, ರಾಜ್ಯ ಚುನಾವಣಾ ಆಯೋಗಕ್ಕೆ ಕೊಟ್ಟಿದ್ದೆ. ಕೊಟ್ಟಿದ್ರು ಕೂಡ ಯಾವುದೇ ಸಂದರ್ಭದಲ್ಲೂ ಕೂಡ ಅವರು ತನಿಖೆ ಮಾಡಿ ಮನೆಗಳೇ ಇಲ್ಲ, ವೋಟ್ ಮಾತ್ರ 50-50, 25-50 ಅಲ್ಲಿ ಹೋದ್ರೆ ಸಿಗದೇ ಇಲ್ಲ. ಸೊ ಈ ರೀತಿಯಾದಂತ ಪ್ರಕರಣಗಳು ಸಾಕಷ್ಟು ಕಡೆ ಇದೆ. ಅದನ್ನ ಇವತ್ತು ರಾಹುಲ್ ಗಾಂಧಿ ಅವರು ಧ್ವನಿಯನ್ನ ಎತ್ತಿದ್ದಾರೆ. ಆ ಧ್ವನಿಯನ್ನ ಗಟ್ಟಿಗೊಳಿಸ್ಬೇಕಾಗ್ತಕ್ಕಂಥದ್ದು. ಇಲ್ಲೇನು ಚುನಾವಣೆ ಇಲ್ಲ, ಆದ್ರೆ ಮುಂದಕ್ಕೆ ಪ್ರಜಾಪ್ರಭುತ್ವ ಉಳಿಬೇಕಲ್ಲ. ಪ್ರತಿಯೊಬ್ಬರಿಗೂ ಕೂಡ ಇವತ್ತು ಏನು ಸ್ವತಂತ್ರ ಬಂದ ನಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ರಿಗೂ ಕೂಡ ಒಂದು ಮತದಾನದ ಹಕ್ಕನ್ನ ಕೊಟ್ಟಿದ್ದಾರೆ. ಆ ಹಕ್ಕನ್ನ ಉಳಿಸ್ಬೇಕಾಗಿರುವಂತದ್ದು ಒಂದು ವಿರೋಧ ಪಕ್ಷದ ನಾಯಕರಾಗಿ ರಾಹುಲ್ ಗಾಂಧಿ ಅವರ ಕರ್ತವ್ಯ. ಆ ಒಂದು ನಿಟ್ಟಿನಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ನ್ಯಾಯಾಲಯಕ್ಕೂ ಕೂಡ ಇವರಿಗೆ ಪಿಟಿಷನ್ಸ್ ಕೊಟ್ಟ ಮೇಲೆ ಇವ್ರು ಏನು ಆಕ್ಷನ್ ತಗೋತಾರೆ ಇಲ್ಲ ಅಂತ ನೋಡಾದ್ಮೇಲೆ ತಾನೇ ಅದನ್ನ ನ್ಯಾಯಾಲಯಕ್ಕೆ ಇದ್ ಮಾಡ್ಬೇಕು. ಏಕಾಏಕಿ ನ್ಯಾಯಾಲಯಗಳಿದೆ ಅಂತಂದ್ರೆ ದಿನ ಬೆಳಗ್ಗೆ ಇದ್ರೆ ಕೋರ್ಟ್ ಮುಂದೆ ಹೋಗಕ್ಕಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಆಯಾ ಸಂಸ್ಥೆಗಳ ಬಗ್ಗೆ ಗಮನಕ್ಕೆ ತರಬೇಕಾಗ್ತದೆ. ಅಲ್ಲಿ ಏನು ಮಾಡ್ತಾರೆ ಮಾಡೋದಿಲ್ಲ ಅನ್ನೋದನ್ನ ನೋಡ್ಬೇಕಾಗ್ತದೆ. ನೋಡಿ ನಂತರ ಖಂಡಿತ ನಿಮ್ಮ ಸಲಹೆಯನ್ನ ಸ್ವೀಕಾರ ಮಾಡ್ತೀವಿ. ಇದು ನ್ಯಾಯಾಲಯದ ತೀರ್ಪು, ಅದು ನಮ್ಮ ತೀರ್ಪು ಅಲ್ಲ, ಅದು ನಮಗ್ ಗೊತ್ತಿಲ್ಲ. ನ್ಯಾಯಾಲಯ ಏನ್ ತೀರ್ಪು ಕೊಡ್ತದೆ ಅದಕ್ಕೆ ಎಲ್ಲರೂ ಕೂಡ ತಲೆ ಬಾಗಿಸ್ಬೇಕು. ಓಕೆ, ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.